ಪರ್ಸನಲೈಸ್ ವ್ಯವಹಾರ ಪ್ರತಿಯೊಂದು ಡಿಪಾರ್ಟ್ಮೆಂಟ್ದಾಗ ಇರೋದ್ರಿಂದ ಹಿಂಗಂದಾಗ ನಾವು ಯಾರನ್ನು ಟೀಕಾ ಮಾಡೋದು ಏನು ಮಾಡೋದು ಅಂತ ಅಂದ್ರೆ ಇಲ್ಲಿ ಹೇಳ್ಬೇಕಾಗಿತ್ತು ಇಷ್ಟ ಮತದಾರರು ಬದಲಾಗಬೇಕು ಅನ್ನೋದು ಒಂದು. ಎರಡನೇದ ಇವರೆಲ್ಲರೂ ಪಾಪ ಇವತ್ತು ರಾಜಕಾರಣಿಗಳು ಭ್ರಷ್ಟರಾಗ ಕಾರಣ, ಅಧಿಕಾರಿಗಳು ಭ್ರಷ್ಟರಾಗ ಕಾರಣ ಈ 5,000 ರೂಪಾಯಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಎಲ್ಲಿವರೆಗೆ ಮತದಾರ ಮತ ಹಾಕುವಂಥ ವ್ಯಕ್ತಿ ಗಂಡಿರಲಿ ಹೆಣ್ಣಿರಲಿ ನಿಮ್ಮ ಸ್ವಲ್ಪ ಬೇಕಾಗಿಲ್ಲಪ್ಪ ನಾವು ಯೋಗ್ಯರಿಗೆ ಹಾಕ್ತೀವಿ ಅಂತ ನಿರ್ಧಾರ ಮಾಡಿದರೆ ಇವು ತಾನೇ ಕಿತ್ತು ಹೋಗ್ತಾವ್ರಿ. ಯಾಕಂದ್ರೆ ದುಡ್ಡು ಹಾಕೋ ಸಲುವಾಗಿ ದುಡ್ಡು ತುಳು ಮಾಡಕ್ಕೆ ಹೋಗ್ತಾರೆ. ಮತ್ತು ದುಡ್ಡು ತುಳಿದ್ರು ಅಂದರೆ ಯಾಕೆ ತುಳು ಮಾಡ್ತಾರೆ ಅವರು ಅಲ್ವಾ? ಇದು ಸಿಂಪಲ್ ಪಾಲಿಸಿ ಇರಲಿ. ಒಟ್ಟಿನಲ್ಲಿ ಎಲ್ಲರೂ ಕೂಡಿ ಆದಾಗ ಆಗ್ತದೆ. ನೀವು ಒಬ್ಬರಿಬ್ಬರಿಂದ ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಮಲ್ಲಿಕಾರ್ಜುನ ಖರ್ಗೆ ಅವರು ನೀವು ಏನು ಮಾತಾಡ್ಕೊಂಡು ನೀವು ಬಗೆಹರಿಸುವ ಮಾಡ್ತಾರೆ ಬೇಡ್ರಿ ಅಂತೇಳಿ. ಮತ್ತು ಸಿದ್ದರಾಮಯ್ಯರ ಬಗ್ಗೆ ನಿಮ್ಗೆ ಗೊತ್ತದ, ಒಬ್ಬ ಮಾಸ್ ಲೀಡರಾಗಿ ಬೆಳೆದಿದ್ದಾರೆ ಇವತ್ತು ಎಲ್ಲ ವಿಷಯಗಳಿಂದ. ಅವ್ರಲ್ಲಿ ಹೌದು ಒಂದು ಗುಣ ಅದ, ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಹಠ ಅದ. ಆ ಹಠಮಾರಿತನಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವ್ರನ್ನ ಇನ್ನೊಂದು 20 ಜನರ ಸಲ ನಾನಪ್ಪ ಅಂತ ಹೇಳ್ತಾ ಇದ್ದಾರೆ. ಅವ್ರು ಬಿಟ್ಟು ಕೊಟ್ಟರೆ ಮುಗಿದು ಬಿಟ್ಟು ಸಮಸ್ಯೆ ಸಾಲ್ವ್. ಇದು ಗೊತ್ತಾಗಿದೆ ಡಿ ಕೆ ಶಿ ಅವರಿಗೆ. ಮತ್ತು ತಮ್ಮಿಂದ ಸಾಧ್ಯ ಇಲ್ಲ ಹೊಡೆಯೋದು ಅನ್ನೋದು ಗೊತ್ತದ. ಮತ್ತು ಅದು ಸಾಹಸ ಮಾಡಲಿಕ್ಕೆ ಹೋದ ತೊಂದರೆ ಅನುಭವಿಸ್ತಾರೆ ಅನ್ನೋದು ಅವ್ರ ಮನವರಿಕೆ ಅದ. ಬುದ್ಧಿವಂತರಿದ್ದಾರೆ. ಸ್ವತಃ SM ಕೃಷ್ಣ ಅವ್ರಿಗೆ ಏನಾಯಿತು ಅನ್ನೋದು ಅವ್ರಿಗೆ ಗೊತ್ತದ. ಎಷ್ಟೋ ಜನ ಶಿಂದೆ ಅದನ್ನು ಇವತ್ತು ನಮ್ಮ ಇದರಲ್ಲಿ ಮಹಾರಾಷ್ಟ್ರದಲ್ಲ ಶಿಂದೆ ಅವ್ರು ಹೋಗಿದ್ದಾರೆ. ಅವ್ರ ಪರಿಸ್ಥಿತಿ ಇವತ್ತು ಏನದ ಮತ್ತು ನಾನು ನನಗೇನಾಗ್ತದೆ. ಅದಕ್ಕಾಗಿ ಮೋಸ್ಟ್ಲಿ ಡಿ ಕೆ ಶಿ ಅವರು ಈ ಕಾಂಪಿಟೇಷನ್ ಹಿಂಸರ್ತಾರೆ. ಅದನ್ನು ಮಾಧ್ಯಮದವ್ರ ಮೇಲೆ ಹಾಕ್ತಾ ಇದ್ದಾರೆ. ಈಗ ಎಲ್ಲ ನೀವು ಮಾಡಿದವರಪ್ಪ ಅಂತೇಳಿ ವಿರೋಧ ಪಕ್ಷದವರು ಮಾಧ್ಯಮದವರು ಸುಳ್ಳು ನಮ್ಮಲ್ಲಿ ಭಿನ್ನಾಭಿಪ್ರಾಯ ಐತಿ, ಜಗಳ ಐತಿ ತೋರಿಸ್ತಾ ಇದ್ದಾರೆ. ಸುಳ್ಳಿದು ನಾವು ಕೂಡಿ ಹೊಂಟಿವಿ, ಸಹೋದರರಾಗಿದ್ವಿ ಅಂತ ಹೇಳ್ತಾ ಮೋಸ್ಟ್ಲಿ ಈ ಒಂದು